ನಮಸ್ಕಾರ ಸ್ನೇಹಿತರೆ, ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ವೀಕ್ಷಕರೇ, ನಾನು ಇವತ್ತು ನಿಮಗಾಗಿ ತುಂಬಾ ಯೂಸ್ಫುಲ್ ಆಗುವಂಥ ವಿಡಿಯೋ ತೊಗೊಂಡು ಬಂದಿದ್ದೀನಿ. ನೋಡ್ತಾನೆ ಇರ್ಬೋದು ನೀವು ಕೂಡ. ನಾನು ಇವಾಗ ಸೈಡಿಗೆ ಸ್ವಲ್ಪನೇ ಬಿಳಿ ಕೂದಲಾಗಿತ್ತು, ಹಾಗೆ ಮೀಸೆಗಳು ಕೂಡ ವೈಟ್ ಆಗ್ತಾ ಇರುತ್ತೆ. ಆವಾಗ ನಾವು ಯಾವುದೇ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ ಬಳಸದೇ ನ್ಯಾಚುರಲ್ ಆಗಿ ಇರುವಂಥ ಹೇರ್ ಪ್ಯಾಕ್ ಟ್ರೈ ಮಾಡ್ಬೋದು. ಹಾಗಾದರೆ ಸ್ನೇಹಿತರೆ, ನೀವು ಕೂಡ ಖಂಡಿತವಾಗಿ ಬಳಸಿ ನೋಡಿ, ನಿಮಗೂ ಕೂಡ ಯೂಸ್ ಆಗೇ ಆಗುತ್ತೆ. ಈ ರೀತಿ ಯೂಸ್ ಮಾಡ್ಕೊಂಡು ನೋಡಿದ್ಮೇಲೆ ನಿಮಗೆ ಕಮೆಂಟ್ಸ್ ಮಾಡಿ ಹೇಳ್ಬೋದು. ನೋಡಿ, ಮೀಸೆಗೂ ಕೂಡ ಅಪ್ಲೈ ಮಾಡ್ಬೋದು, ತಲೆಗೂ ಕೂಡ ಅಪ್ಲೈ ಮಾಡ್ಬೋದು. ನಾವು ಎಲ್ಲಿಗಾದರೂ ಹೋಗಬೇಕು, ನಮಗೆ ಟೈಮ್ ಇಲ್ಲ, ಮೆಹಂದಿ ಅಪ್ಲೈ ಮಾಡಿಕೊಂಡು ಹೇರ್ ಪ್ಯಾಕ್ ಅಪ್ಲೈ ಮಾಡಿಕೊಂಡು ವಾಶ್ ಮಾಡ್ಕೊಂಡು ಹೋಗೋಷ್ಟು ಟೈಮ್ ಇಲ್ಲ ಅಂದಾಗ ಈ ಥರ ಇರುವಂಥದ್ದು ಹೇರ್ ಪ್ಯಾಕ್ ರೆಡಿ ಮಾಡಿ ಇಟ್ಕೋಬೋದು. ಸೆಕೆಂಡ್ ಒಳಗಡೆ ನಿಮಗೆ ಮೀಸೆಗೆ ಅಪ್ಲೈ ಮಾಡಿಕೊಂಡು ನೀವು ಎಲ್ಲಿಗೆ ಬೇಕು ಅಲ್ಲಿಗೆ ಹೋಗ್ಬೋದು. ಯಾರಾದರೂ ಕೂಡ ನೋಡಿದ್ರೆ ನಿಮಗೆ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಹೇರ್ ಪ್ಯಾಕ್ ನೋಡಿ. ಹಾಗಾದರೆ ನ್ಯಾಚುರಲ್ ಆಗಿ ಮಾಡಿರುವಂಥ ಕಲರು ನೀವು ಕೂಡ ಬಳಸ್ಬೋದು. ನೀವು ಕೂಡ ನೋಡಿ ಟ್ರೈ ಮಾಡಿದ್ಮೇಲೆ ನಿಮಗೂ ಕೂಡ ಶಾಕ್ ಆಗುತ್ತೀರಾ, ಅಷ್ಟು ನ್ಯಾಚುರಲ್ ಆಗಿರುವಂಥ ಕಲರ್ ನೋಡಿ ಸ್ನೇಹಿತರೆ. ಹಾಗಾದರೆ ವೀಕ್ಷಕರೇ, ತಡ ಮಾಡದೆ ವಿಡಿಯೋ ಕೂಡ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಸ್ನೇಹಿತರೆ. ಇವಾಗ ನೋಡಿ, ಹೇರ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಇವಾಗ ಕಬ್ಬಿಣದ ಒಂದು ಕಡೆ ಇಟ್ಕೊಂಡಿದ್ದೀನಿ. ನಾವು ನ್ಯಾಚುರಲ್ ಆಗಿ ಕಲರ್ ಮಾಡ್ತಾ ಇದ್ದೀವಿ. ಈ ಥರ ಕಲರ್ ರೆಡಿ ಮಾಡಿಕೊಂಡು ವರ್ಷ ಪೂರ್ತಿ ಕೂಡ ನೀವು ಒಂದು ಡಬ್ಬಿಗಳಲ್ಲಿ ಹಾಕಿ ಇಟ್ಕೊಳ್ತಾ ಬರ್ಬೋದು. ಏನು ನಮಗೆ ಸ್ವಲ್ಪನೇ ಮಾಡಿ ಇಟ್ಕೊಂಡ್ರೆ ಸಾಕು, ತಿಂಗಳನ್ಗಂಟ್ಲೆ ನಮಗೆ ಸ್ಟೋರ್ ಆಗುತ್ತೆ. ಹಾಗಾದರೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಾದರೆ ಮಾಡಿ ಇಟ್ಕೋಬೋದು, ಇಲ್ಲಾಂದರೆ ಸ್ವಲ್ಪನೇ ಮಾಡ್ಕೋಬೋದು. ಇವಾಗ ಸ್ನೇಹಿತರೆ, ಹೇರ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಫಸ್ಟಿಗೆ ನಾನು ಹಲ್ದಿ ಪೌಡ್ರ್ ತೊಗೊಂಡಿದ್ದೀನಿ, ಅಂದರೆ ಅರಿಶಿಣದ ಪುಡಿ. ಅರಿಶಿಣದ ಪುಡಿ ಸ್ನೇಹಿತರೆ ನಮಗೆ ಬಿಳಿ ಕೂದಲಿಗಾಗಿ ನ್ಯಾಚುರಲ್ ಆಗಿ ಅದು ಕೂಡ ಬಣ್ಣ ಮಾಡುವಂಥದ್ದು. ಹಾಗಾಗಿ ಅರಿಶಿಣದ ತುಂಬಾ ಉಪಯುಕ್ತ ನೋಡಿ. ಅದಕ್ಕೋಸ್ಕರ ನಾನು ಒಂದು ಸ್ಪೂನಷ್ಟು ಅರಿಶಿಣದ ಪುಡಿ ತೊಗೊಂಡಿದ್ದೀನಿ. ಇವಾಗ ಅರಿಶಿಣ ಅಷ್ಟೇ ತೊಗೊಂಡು ನಾವು ಬಿಳಿ ಕೂದಲಿಗೆ ಕಲರ್ ಮಾಡಿಕೊಂಡ್ರೆ ಆಗಲ್ಲ. ನಮಗೆ ಜಾಸ್ತಿ ದಿನಗಳ ಕಾಲ ನಮ್ಮ ಕೂದಲು ಹಾಗೆ ಬಿಳಿಯಾಗಿ ಇರಬಾರ್ದು, ಕಪ್ಪಾಗಿರ್ಬೇಕಂದ್ರೆ ನೀವು ಅದಕ್ಕೆ ಇನ್ನೊಂದು ಸ್ವಲ್ಪ ವಿಡಿಯೋ ಎಂಡ್ವರೆಗೂ ನೋಡಿಕೊಂಡ್ರೆ ಅರ್ಥ ಆಗುತ್ತೆ ನಿಮಗೂ ಕೂಡ. ಇವಾಗ 1 ಸ್ಪೂನಷ್ಟು ಅರಿಶಿಣದ ಪುಡಿ ತೊಗೊಂಡಿದ್ದೀನಿ ವೀಕ್ಷಕರೇ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ 1 ಸ್ಪೂನಷ್ಟು ನಾನು ಅದಕ್ಕೆ ಸಾಸಿವೆ ಕೂಡ ಹಾಕ್ತೀನಿ. ಇವಾಗ ಇವೆರಡೂ ಕೂಡ ಸೇರಿದ್ರೆ ಸ್ನೇಹಿತರೆ ನಮಗೆ ನ್ಯಾಚುರಲ್ ಆಗಿ ಒಂದು ಬಣ್ಣ ರೆಡಿ ಆಗುತ್ತೆ. ಅದೇ ಬಣ್ಣ ನಮಗೆ ಬಿಳಿ ಕೂದಲ ಸಮಸ್ಯೆಗೆ ಒಂದು ಉಪಯುಕ್ತ ಅನ್ಬೋದು. ಇವಾಗ ನೋಡಿ, 1 ಸ್ಪೂನಷ್ಟು ನಾನು ಸಾಸಿವೆ ಹಾಕಿದ್ದೀನಿ. ನೀವು ಅರಿಶಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಾಸಿವೆ ಎಣ್ಣೆ ಕೂಡ ಬಳಸ್ಕೋಬೋದು. ಆ ರೀತಿ ಮಾಡೋ ಬದಲಾಗಿ ನಾವು ಈ ಥರ ಮಾಡಿಕೊಂಡ್ರೆ ತುಂಬಾ ಎಫೆಕ್ಟಿವ್ ಆಗಿ ಹೇರ್ ಪ್ಯಾಕ್ ರೆಡಿ ಆಗುತ್ತೆ. ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡ್ಬೋದು. ಇವಾಗ ನೋಡಿ, ನಾನು ಸ್ಟವ್ ಹಚ್ಕೊಂಡು ಸಣ್ಣ ಉರಿ ಮೇಲೆ ಫ್ರೈ ಮಾಡ್ತಾನೆ ಇರಬೇಕು. ಅರಿಶಿನ ಬೇಗನೆ ಕಪ್ಪಾಗಿಬಿಡುತ್ತೆ. ಸ್ವಲ್ಪ ಸಾಸಿವೆ ಕೂಡ ಕಪ್ಪು ಆಗೋವರೆಗೂ ಕೂಡ ನಾವು ಫ್ರೈ ಮಾಡ್ತಾನೆ ಇರಬೇಕು. ಇವಾಗ ನೋಡಿ, ಆ ಅರಿಶಿಣದ ಪುಡಿ ಎಲ್ಲನೂ ಕೂಡ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾ ಬರ್ತಾ ಇರುವಂಥದ್ದು. ಹಾಗೆ ಸಾಸಿವೆ ಕೂಡ ಚೆನ್ನಾಗಿ ಚಟ್ಪಟ ಅಂತ ಇರುವಂಥ ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ. ಇನ್ನೂ ಕೂಡ ನಮಗೆ ಸಾಸಿವೆ ನೋಡ್ತಾ ಇರ್ಬೋದು ಪೂರ್ತಿ ಕಪ್ಪಾಗಿ ಶೈನಿಂಗ್ ಆಗಬೇಕು. ಅಲ್ಲಿವರೆಗೂ ನಾನು ಹಾಗೆ ಕೈ ಬಿಡದೇ ಫ್ರೈ ಮಾಡ್ತಾನೆ ಇರ್ತೀನಿ. ಯಾಕಂದರೆ ನೋಡಿ, ಸಾಸಿವೆ ಸ್ವಲ್ಪ ಬೇಗ ಫ್ರೈ ಆಗೋಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಅರಿಶಿನ ಪುಡಿ ಬೇಗನೆ ಫ್ರೈ ಆಗೋಗುತ್ತೆ. ಹಾಗಾಗಿ ಸ್ವಲ್ಪ ನೀವು ಹಾಗೆ ಕೈ ಬಿಡದೆ ಆಡಿಸ್ತಾನೆ ಇರಬೇಕು. ಈ ಥರವಾಗಿ ಹೇರ್ ಪ್ಯಾಕ್ಗಳು ಸ್ನೇಹಿತರೆ ನಮಗೆ ಎಲ್ಲಿಗಾದರೂ ಫಂಕ್ಷನ್ಗೆ ಹೋಗಬೇಕು, ನಾವು ಕೂಡ ಲೇಡೀಸ್ ಆದರೂ ಜೆಂಟ್ಸ್ ಆಗಲಿ ಯಾರೇ ಆಗಲಿ ಹೇರ್ ಪ್ಯಾಕ್ ಹಚ್ಕೊಂಡು ತೊಳ್ಕೊಳ್ಳೋದಕ್ಕೆ ಟೈಮ್ ಇಲ್ಲದಾಗ ನಾವು ಈ ಥರವಾಗಿ ದಿಢೀರವಾಗಿರುವಂಥ ಕಲರ್ ಯೂಸ್ ಮಾಡೋದ್ರಿಂದ ನಮಗೂ ಕೂಡ ಟೈಮ್ ಸೇವ್ ಆಗುತ್ತೆ. ಏನು ನಾವು ತಲೆ ವಾಶ್ ಮಾಡಬೇಕಂತ ಏನೂ ಕೂಡ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನಾರ್ಮಲಿ ನೀವು ತಲೆಗೆ ಹಚ್ಕೊಂಡು ನೀವು ಏನು ಬೇಕಾದರೂ ಹೇರ್ ಸ್ಟೈಲ್ ಮಾಡಿಕೊಂಡು ಹೋಗ್ಬೋದು. ಹಾಗೆ ನೀವು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ಯೂಸ್ ಆಗೇ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ಸಾಸಿವೆ ಪೂರ್ತಿ ಕಪ್ಪಗಾಗಿರುವಂಥದ್ದು, ಶೈನಿಯಾಗಿ ಕಾಣಿಸ್ತಾ ಇರುವಂಥದ್ದು. ಈ ಥರ ಯಾಕಪ್ಪ ಅಂದರೆ ಸಾಸಿವೆಯಲ್ಲಿ ಚೆನ್ನಾಗಿ ಎಣ್ಣೆ ಅಂಶ ಇರುತ್ತೆ. ಅದು ಎಣ್ಣೆ ಎಲ್ಲ ಸಾಸಿವೆ ಮೇಲೆ ಕಾಣಿಸ್ತಾ ಬರುತ್ತೆ ನೋಡಿ. ಇದರಿಂದ ನಮಗೆ ಬಿಳಿ ಕೂದಲಾಗಿ ನಾವು ಕಲರ್ ಮಾಡಿಕೊಂಡ್ರೆ ಸಾಕಾಗಲ್ಲ ಸ್ನೇಹಿತರೆ. ನಮಗೆ ಬಿಳಿ ಕೂದಲು ಆಗದೇ ರೀತಿ ಕೂಡ ನಾವು ಕೇರ್ ಮಾಡ್ಕೋಬೇಕು. ಹಾಗಾಗಿ ಸಾಸಿವೆ ತುಂಬಾ ಉಪಯುಕ್ತ. ಅದರಿಂದ ನಮ್ಮ ಬಿಳಿ ಕೂದಲ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಕೂದಲಿಗೂ ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಹಾಗೆ ಬೆಳವಣಿಗೆ ಕೂಡ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಸಾಸಿವೆ ತುಂಬಾ ಉಪಯುಕ್ತ. ಇವಾಗ ಚೆನ್ನಾಗಿ ಫ್ರೈ ಆಯಿತು. ಫ್ರೈ ಆದಮೇಲೆ ಒಂದು 10 ನಿಮಿಷ ತಣ್ಣಗಾಗೋದಕ್ಕೆ ಬಿಡೋಣ.
ಒಂದು 10 ನಿಮಿಷ ಬಿಟ್ಟಿದೆ. 10 ನಿಮಿಷ ಆದಮೇಲೆ ಪೂರ್ತಿ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಒಂದು ಕುಟ್ಟೋ ಕಲ್ಲು ತೊಗೊಂಡು ಪೂರ್ತಿ ಪೌಡ್ರ್ ಮಾಡ್ಕೊಂಡು ಬಿಡೋಣ. ನಾನು ಅದರಲ್ಲೇ ಪೌಡ್ರ್ ಮಾಡ್ತಾಯಿದ್ದೀನಿ. ನೀವು ಮಿಕ್ಸಿ ಏನೂ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಕುಟ್ಟೋ ಕಲ್ಲಿದ್ದರೆ ಅದರಿಂದ ಯೂಸ್ ಮಾಡಿ ನೋಡಿ, ಎಷ್ಟು ಒಳ್ಳೆ ರಿಸಲ್ಟ್ ಬರುವಂಥದ್ದು. ಯಾಕಂದರೆ ಮಿಕ್ಸಿ ಏನು ಸ್ವಲ್ಪ ಗ್ರೈಂಡ್ ಮಾಡಿದ್ರೆ ಪೌಡ್ರ್ ಜಾಸ್ತಿ ಸಣ್ಣ ಆಗಲ್ಲ. ನಾವು ಕೈಯಿಂದ ಮಾಡಿದ್ರೆ ಪೌಡ್ರ್ ತುಂಬಾ ಸಣ್ಣ ಆಗುತ್ತೆ. ಹಾಗಾಗಿ ಕೈಯಿಂದನೇ ಮಾಡ್ಕೊಳ್ಳಿ. ಇವಾಗ ನೋಡಿ ನಮಗೆ ಪೌಡ್ರ್ ಪೂರ್ತಿಯಾಗಿ ರೆಡಿಯಾಗಿರೋದು, ಹಾಗೆ ಎಣ್ಣೆ ಥರ ಬಿಟ್ಕೊಂಡಿರೋವಂಥದ್ದು. ಇದೇ ಹೇರ್ ಪ್ಯಾಕ್ ನೋಡಿ ತುಂಬಾ ಎಫೆಕ್ಟಿವ್ ಆಗಿ ಯೂಸ್ ಮಾಡುವಂಥ ಹೇರ್ ಪ್ಯಾಕು. ಎಲ್ರಿಗೂ ಕೂಡ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಯೂಸ್ ಮಾಡೋದಕ್ಕಾಗಲ್ಲ. ಒಬ್ರೊಬ್ರಿಗೆ ಸೈಡ್ ಎಫೆಕ್ಟ್ ಜಾಸ್ತಿ ಇರುತ್ತೆ, ಒಬ್ರಿಗೆ ಸ್ಕಿನ್ ಎಲರ್ಜಿ ಇರುತ್ತೆ. ಅವರಿಗಾಗಿ ಈ ಥರ ಇರುವಂಥದ್ದು ಹೇರ್ ಪ್ಯಾಕು ತುಂಬಾ ಉಪಯೋಗ ಸ್ನೇಹಿತರೆ. ಯಾವುದೇ ಕೆಮಿಕಲ್ಗಳ ಬಳಸದೇ ಮಾಡಿರುವಂಥ ನ್ಯಾಚುರಲ್ ಕಲರ್ ನೋಡಿ. ಇವಾಗ ಇದು ಪೌಡ್ರ್ ರೆಡಿ ಆಯಿತು. ಪೌಡ್ರ್ ರೆಡಿ ಆದಮೇಲೆ ಒಂದು ಡಬ್ಬಿಯಲ್ಲಿ ಈ ಥರವಾಗಿ ಹಾಕ್ಕೋಬೇಕು. ಇವಾಗ ಒಂದು ಸಣ್ಣ ಪೌಡ್ರ್ ಪೂರ್ತಿ ಸಣ್ಣ ಆಗಿರುವಂಥದ್ದು, ಸ್ವಲ್ಪ ಕೂಡ ನೋಡ್ತಾ ಇರ್ಬೋದು ಕೈಯಲ್ಲಿ ನಿಮಗೆ ಕಾಣಿಸ್ತಿರ್ಬೋದು. ಎಷ್ಟು ನಾನು ಅದ್ರ ಮೇಲೆ ಸ್ವಲ್ಪ ಪೌಡ್ರ್ ತುಂಬಿಕೊಂಡಿದ್ದೀನಿ. ಅದ್ರ ಮೇಲೆ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕಬೇಕು. ಈ ಥರವಾಗಿ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕ್ಕೊಂಡು ಮತ್ತೆ ಸ್ವಲ್ಪ ಪೌಡ್ರ್ ಫಿಲಪ್ ಮಾಡ್ಕೊಂಡು ಅಂದರೆ ಎಲ್ಲನೂ ಕೂಡ ಎಲ್ಲ ಎಣ್ಣೆ ಚೆನ್ನಾಗಿ ಅದರಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ನಾನು ಇವಾಗ ಪೌಡ್ರ್ನಲ್ಲಿ ಎಣ್ಣೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರವಾಗಿ ನ್ಯಾಚುರಲ್ ಆಗಿರುವಂಥ ಕಲರ್ ರೆಡಿ ಆಯಿತು. ಈ ರೆಡಿಯಾಗಿರುವಂಥ ಕಲರ್ ನೀವು ಎಲ್ಲಿಗೆ ಬೇಕಾದರೂ, ನೀವು ಯಾವುದೇ ಟೂರಿಗೆ ಹೋಗುವಾಗಿದ್ದರೂ ಕೂಡ ತೊಗೊಂಡು ಹೋಗ್ಬೋದು. ನಮಗೆ ಎಲ್ಲಿಗಾದರೂ ಹೋಗಬೇಕು, ನಮಗೆ ಜಾಸ್ತಿ ದಿನಗಳ ಕಾಲ ನಮ್ಮ ಬಿಳಿ ಕೂದಲ ಸಮಸ್ಯೆ ಬರಬಾರ್ದು, ನಮಗೆ ಹೀಗೆ ಚೆನ್ನಾಗಿ ಕಲರ್ ಆಗಿರಬೇಕು ಅಂದರೆ ನೀವು ಈ ಥರವಾಗಿ ಕಲರ್ ಎಷ್ಟು ಬೇಕಾದರೂ ಕೂಡ ಯೂಸ್ ಮಾಡ್ಬೋದು. ನೋಡಿ ನಾನು ಎಲ್ಲನೂ ಕೂಡ ಪೌಡ್ರ್ ಹಾಕ್ತಾನೇ ಇದ್ದೀನಿ. ಹಾಗೆ ಸ್ವಲ್ಪ ಮೇಲೆ ಬೇಕಾದರೆ ಕೊಬ್ಬರಿ ಎಣ್ಣೆ ಹಾಕ್ಬೋದು. ನೋಡ್ಬೋದಲ್ವಾ ಎಷ್ಟು ಚೆನ್ನಾಗಿ ಎಫೆಕ್ಟಿವ್ ಆಗಿ ಕಲರ್ ರೆಡಿ ಆಯಿತು. ಈ ಥರ ಇರುವಂಥ ಕಲರ್ ನೀವು ಹೇರಿಗೂ ಕೂಡ ಅಪ್ಲೈ ಮಾಡಿ, ಮೀಸೆಗಳಿಗೂ ಕೂಡ ಅಪ್ಲೈ ಮಾಡ್ಕೋಬೋದು. ಸೈಡಿಗೆ ಎಲ್ಲೆಲ್ಲಿ ಬಿಳಿ ಕೂದಲು ನಿಮಗೆ ಕಾಣಿಸುತ್ತೆ ಅಲ್ಲಿ ಬೇಕೆಲ್ಲ ಹಚ್ಕೋಬೋದು. ಮಕ್ಕಳಿಗೂ ಕೂಡ ಸಹಜವಾಗಿ ಬಿಳಿ ಕೂದಲ ಸಮಸ್ಯೆ ಇದ್ದರೆ ಯೂಸ್ ಮಾಡಿ. ಹಾಗಿದ್ರೆ ವೀಕ್ಷಕರೇ, ತಡ ಮಾಡದೆ ನೀವು ಕೂಡ ನೋಡಿ, ಟ್ರೈ ಮಾಡಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸದಾಗಿ ಬಂದಿರೋರು ಅವ್ರಿಗೂ ಕೂಡ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗಿದ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮುಂದೆ ಬರೋ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಧನ್ಯವಾದ.